ಸಂಧಿ ಎಂದರೇನು ಅನ್ನೋದ್ರ ಬಗ್ಗೆ ಈ ದಿನ ತಿಳ್ಕೊಳ್ಳೋಣ ಮಕ್ಕಳು. ತುಂಬ ಜನ ಈ ಸಂಧಿ ಅಂದರೆ ಏನು, ಸಂಧಿನ ಹೇಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಅನ್ನೋದು ತುಂಬ ಕಷ್ಟಪಡ್ತಾರೆ. ಆದರೆ ನಾನು ಹೇಳುವಂಥ ಈ ಒಂದು ಲೈನನ್ನು ನೀವು ಅರ್ಥ ಮಾಡಿಕೊಂಡ್ರೆ ಈ ಸಂಧಿಯನ್ನು ಸುಲಭವಾಗಿ ನೀವು ಬಿಡಿಸ್ಬೋದು ಮತ್ತು ಅದನ್ನು ನಿಮ್ಮ ಎಕ್ಸಾಮ್ಸ್ನಲ್ಲಿ ಅದು ಯಾವ ಸಂಧಿ ಅನ್ನೋದನ್ನು ಗುರುತಿಸೋದಕ್ಕೆ ತುಂಬ ಈಸಿ ಆಗುತ್ತೆ. ಹಾಗಾದರೆ ಬನ್ನಿ, ಸಂಧಿ ಎಂದರೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಾಲ ವಿಳಂಬವಿಲ್ಲದೆ ಎರಡು ಅಕ್ಷರಗಳು ಪರಸ್ಪರ ಸೇರುವುದೇ ಸಂಧಿ. ಅರ್ಥ ತಿಳ್ಕೊಳ್ಳೋಣ. ಕಾಲ ವಿಳಂಬವಿಲ್ಲದೆ ಅಂತ ಇದೆ ಅಂದರೆ ಯಾವುದೇ ಟೈಮನ್ನು ತಗೊಳ್ಳದೆ ಎರಡು ಅಕ್ಷರಗಳು ಅಂದರೆ ಈ ರೀತಿ ಎರಡು ಅಕ್ಷರಗಳು ಪರಸ್ಪರ ಅಂದರೆ ಒಂದಕ್ಕೊಂದು ಸೇರೋದನ್ನು ಸಂಧಿ ಅಂತ ಕರೀತಾರೆ. ಉದಾಹರಣೆಗೆ ಮರ ಪ್ಲಸ್ ಅನ್ನು ಮರವನ್ನು ಅಂತ ಇದೆ. ಶಾಲೆ ಪ್ಲಸ್ ಇಂದ ಶಾಲೆಯಿಂದ ಅಂತ ಇದೆ. ಈಗ ಯಾರಾದರೂ ನಿಮಗೆ ಸಂಧಿ ಎಂದರೇನು ಅಂತ ಯಾರಾದರೂ ಕೇಳಿದರೆ ನೀವು ಉತ್ತರ ಕೊಡಬೇಕಾಗುತ್ತೆ. ಕಾಲ ವಿಳಂಬವಿಲ್ಲದೆ ಎರಡು ಅಕ್ಷರಗಳು ಪರಸ್ಪರ ಸೇರುವುದೇ ಸಂಧಿ. ಉದಾಹರಣೆಗೆ ಮರ ಪ್ಲಸ್ ಅನ್ನು ಮರವನ್ನು, ಶಾಲೆ ಪ್ಲಸ್ ಇಂದ ಶಾಲೆಯಿಂದ ನಾವು ಪೂರ್ವಪದ ಅಂತ ಕರಿತೀವಿ. ಪ್ಲಸ್ ಹಿಂದೆ ಬರುವಂಥ ಅಕ್ಷರಗಳನ್ನು ನಾವು ಪೂರ್ವಪದ ಅಂತ ಕರಿತೀವಿ. ಪ್ಲಸ್ ಹಿಂದೆ ಇರುವಂಥ ಅಕ್ಷರವನ್ನು ನಾವು ಪೂರ್ವಪದ ಅಂತ ಕರಿತೀವಿ. ಪ್ಲಸ್ ಆದಮೇಲೆ ಬರುವಂತಹ ಪದವನ್ನು ನಾವು ಉತ್ತರ ಪದ ಅಂತ ಕರಿತೀವಿ. ಮತ್ತು ಈಕ್ವಲ್ ಟು ಆದಮೇಲೆ ಒಂದು ಪದ ಮರವನ್ನು ಅಂತ ಇದೆ, ಅದನ್ನು ನಾವು ಸಂಧಿ ಪದ ಅಂತ ಕರಿತೀವಿ. ಇದು ಯಾವುದೇ ಡೆಫಿನೇಷನ್ನ ಬರೀಬೇಕಾದ್ರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪೂರ್ವಪದ ಅಂದರೆ ಏನು ಅಂತ ಕೇಳ್ತಾರೆ. ಈ ಪ್ಲಸ್ ಮುಂಚೆ ಬರುವಂಥ ಪದವನ್ನು ಪೂರ್ವಪದ ಅಂತ ಕರೀತಾರೆ. ಪ್ಲಸ್ ಆದಮೇಲೆ ಬರುವಂಥ ಪದವನ್ನು ಉತ್ತರ ಪದ ಅಂತ ಕರೀತಾರೆ. ಹಾಗೆಯೇ ಹೇಗೆ ಮ್ಯಾಥ್ಸಲ್ಲಿ ಇದು ಕರೆಕ್ಟಾದ ಲೆಕ್ಕ ಆಗಿರುತ್ತೆ, ಇದು ರಾಂಗ್ ಆದ ಲೆಕ್ಕ ಆಗಿರುತ್ತೋ, ಹಾಗೆಯೇ ಪೂರ್ವಪದದ ಕೊನೆಯ ಅಕ್ಷರವನ್ನು ನಾವು ಕನ್ಸಿಡರ್ ಮಾಡ್ಕೊಳ್ಬೇಕು ಸಂಧಿನಲ್ಲಿ. ಉತ್ತರ ಪದದ ಮೊದಲನೇ ಅಕ್ಷರವನ್ನು ನಾವು ಕನ್ಸಿಡರ್ ಮಾಡ್ಕೊಳ್ಬೇಕು. ಅದು ಯಾವುದೇ ಸಂಧಿ ಆದರೂ ಸಮೇತ ಇದೇ ರೀತಿ ನಾವು ಪೂರ್ವಪದದ ಕೊನೆಯ ಅಕ್ಷರವನ್ನು, ಉತ್ತರ ಪದದ ಮೊದಲನೇ ಅಕ್ಷರವನ್ನು ನಾವು ಕನ್ಸಿಡರ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂದರೆ ಅದು ತಪ್ಪಾಗುತ್ತೆ. ಹಾಗಾದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಆಗಮ ಸಂಧಿ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಕ್ಕಳ.